ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಿತಾ. ಬೋರ್ಡ್ ಎಕ್ಸಾಮ್ ಹತ್ತಿರ ಇದೆ. ಭಯ, ಡಿಸ್ಟ್ರಾಕ್ಷನ್, ಬ್ಲಾಂಕ್ ಆಗ್ತಿದೆಯಾ? ಈ ವಿಡಿಯೋ ನಿಮಗಾಗಿ. ಸೊ ಈ ಸ್ಟೇಜ್ ಅಲ್ಲಿ ಅಂದ್ರೆ ಬೋರ್ಡ್ ಎಕ್ಸಾಮ್ ಪಕ್ಕದಲ್ಲಿ ಬರ್ತಿದೆ. ಕಡಿಮೆ ಓದಿದ್ರೆ ಅಲ್ಲ, ಪ್ಯಾನಿಕ್ ಜಾಸ್ತಿ ಆದರೆ ಮಾರ್ಕ್ಸ್ ಕಡಿಮೆ ಆಗುತ್ತೆ. ಸೊ ಈ ಸ್ಟೇಜ್ ಅಲ್ಲಿ ನೀವು ಪ್ಯಾನಿಕ್ ಅಂತೂ ಮಾಡಲೇಬಾರದು. ವಿದ್ಯಾರ್ಥಿಗಳು ಈಗ ನಿಜವಾಗಿಯೂ ಏನು ಫೋಕಸ್ ಮಾಡಬೇಕು, ಎಲ್ಲಿದ್ದಾರೆ, ಈ ಸ್ಟೇಜ್ ಅಲ್ಲಿ ಅವರು ಎಲ್ಲಿದ್ದಾರೆ ಅಂತ ತಿಳಿದುಕೊಳ್ಳೋಣ. ಬಹುತೇಕ ಮೇ ಬಿ ರಿವಿಷನ್ ಸರಿಯಾಗಿ ಮಾಡಿಲ್ಲ ಆರ್ ಆಗಿಲ್ಲ, ಆರ್ ಮೂರನೇದು ಕಾನ್ಫಿಡೆನ್ಸ್ ತುಂಬಾ ಲೋ ಆಗಿ ಇರುತ್ತೆ. ಸೊ ನೀವು ಇವಾಗ ಈ ಸ್ಟೇಜ್ ಅಲ್ಲಿ ಇದು ಅಂತೂ ಫೇಲರ್ ಅಲ್ಲವೇ ಅಲ್ಲ. ಇದು ಒಂದು ನಾರ್ಮಲ್ ಆಗಿ ಎಲ್ಲರ ಕಡೆ ಇರುತ್ತೆ, ಎಲ್ಲರೂ ಹಿಂಗೆ ಇರ್ತಾರೆ. ನಂಬರ್ 2 ಬೋರ್ಡ್ ಎಕ್ಸಾಮ್ ನಿಜವಾಗಿಯೂ ಏನು ಪರೀಕ್ಷಿಸುತ್ತೆ ಅಂದ್ರೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಏನೆಲ್ಲ ನೋಡ್ತಾರೆ, ನಿಮ್ಮ ಇಂಟೆಲಿಜೆನ್ಸ್, ನಿಮ್ಮ ಬುದ್ಧಿವಂತಿಕೆಯನ್ನು ಪರೀಕ್ಷಿಸಲ್ಲ, ಆದರೆ ಕ್ಲಾರಿಟಿ ಅಂದ್ರೆ ಕನ್ಸಿಸ್ಟೆನ್ಸಿ, ಪ್ರೆಸೆಂಟೇಷನ್ಸ್ ಇದನ್ನೆಲ್ಲ ಪರೀಕ್ಷಿಸುತ್ತೆ. ಆದ ಕಾರಣ ನೀವು ಬಂದು ಇದು ಅರ್ಥ ಮಾಡಿದ್ರೆ ಭಯ ತಾನೇ ಹೋಗುತ್ತೆ. ಸೊ ಪ್ಯಾನಿಕ್ ಅಂತೂ ನೀವು ಈ ಸ್ಟೇಜ್ ಅಲ್ಲಿ ಆಗ್ಲೇಬಾರದು. ಈಗ ನೀವು ಏನು ಮಾಡಬಾರದು ಅಂತ ಹೇಳ್ಕೊಳ್ತೀನಿ. ಎಕ್ಸಾಮ್ಸ್ ಪಕ್ಕದಲ್ಲಿ ಬಂದ್ರೆ ಕೆಲವು ಟಿಪ್ಸ್ ಗಳನ್ನು ನಿಮಗೆ ಹೇಳ್ಕೊಳ್ತೇನೆ. ಹೊಸ ಪುಸ್ತಕ ಅಂತೂ ಶುರು ಮಾಡಲೇಬೇಡಿ. ಕೊನೆಯ ತನಕ ಓಕೆ ನಾನು ಎಕ್ಸಾಮ್ ಪಕ್ಕದಲ್ಲಿ ಬಂದಿದೆ, ನಾನು ಹೊಸ ಪುಸ್ತಕ ನೋಡ್ತೀನಿ. ಟಾಪರ್ಸ್ ಜೊತೆ ಕಂಪೇರ್ ಮಾಡಬೇಡಿ. ನಿಮ್ಮನ್ನು ನೀವು ಬೇರೆಯವರ ಮೇಲೆ ಕಂಪೇರ್ ಮಾಡಬೇಡಿ. ಹಠಾತ್ ಅಂತ 14-16 ಗಂಟೆ ಓದಬೇಡಿ. ರಾತ್ರಿ ಎಲ್ಲ ಎದ್ಕೊಂಡು ಪುಸ್ತಕಗಳನ್ನು ನೋಡಿ ಆ ಪ್ರಾಕ್ಟೀಸ್ ಅಂತೂ ಮಾಡಲೇಬೇಡಿ. ಪ್ರತಿದಿನ ಸ್ಟ್ರಾಟಜಿ ಚೇಂಜ್ ಮಾಡಬೇಡಿ. ಇವತ್ತು ಹೀಗೆ ಬರ್ತೇನೆ, ನಾಳೆ ಹಾಗೆ ಮಾಡ್ತೇನೆ ಅಂತ ಚೇಂಜ್ ಮಾಡಿ. ನೆಗೆಟಿವ್ ಜನರ ಜೊತೆ ಮಾತೇ ಮಾಡಬೇಡಿ. ಸೊ ಒಂದು ಟಾಪಿಕ್ ಹೇಳ್ತೀನಿ, ಲಾಸ್ಟ್ ಮಿನಿಟ್ ಹೀರೋಯಿಕ್ಸ್. ಏನೋ ಡಿಫ್ರೆಂಟ್ ಮಾಡಕ್ ಹೋಗಿ ತಿಂಗಳುಗಳ ಶ್ರಮವನ್ನು ಹಾಳು ಮಾಡುತ್ತವೆ. ಸೊ ನೀವೇನ್ ಮಾಡ್ಬೇಕಂದ್ರೆ ಟೈಮ್ ವೈಸ್ ಮೈಂಡ್ ಸೆಟ್ ಅಂದ್ರೆ ಎಕ್ಸಾಮ್ ಲೆಟ್ಸ್ ಇವಾಗ 7-30 ದಿನಗಳಲ್ಲಿ ಇದ್ರೆ ಲರ್ನಿಂಗ್ ಅಲ್ಲ, ನೀವು ಫೋಕಸ್ ಮಾಡಬೇಕಾದದ್ದು ರಿವಿಷನ್. ನೀವೇನ್ ಫೋಕಸ್ ಮಾಡಬೇಕು ಲಾಸ್ಟ್ ಮಿನಿಟ್ ಅಂದ್ರೆ ಸ್ಪೀಡ್ ಅಲ್ಲ, ಏನ್ ಕರೆಕ್ಟ್ ಎಕ್ಯುರೇಸಿ ಅಂತ ಹೇಳ್ತೇವೆ. ಆಮೇಲೆ ನೀವು ಫೋಕಸ್ ಅನ್ನು ಮಾಡಬೇಕಾದ್ರು ಕವರೇಜ್ ಅಲ್ಲ, ನೀವು ನಿಮ್ಮ ಕಾನ್ಫಿಡೆಂಟ್ ಅನ್ನು ತುಂಬಾ ಫೋಕಸ್ ಮಾಡಬೇಕು. ಇದು ಎಕ್ಸ್ಪ್ಲೋರ್ ಮಾಡುವ ಸಮಯ ಅಂತೂ ಅಲ್ವೇ ಅಲ್ಲ, ಶಾರ್ಪನ್ ಮಾಡುವ ಸಮಯ. ಅಂದ್ರೆ ನೀವು ಡಿಫ್ರೆಂಟ್ ಆಗಿ ಏನೆಲ್ಲ ಮಾಡಬೇಕು ಅದು ಲಾಸ್ಟ್ ಮಿನಿಟ್ ಅಲ್ಲಿ ಮಾಡಲೇಬಾರದು ಅಂತ ತಿರ್ಗಾ ಹೇಳ್ತಿದ್ದೇನೆ. ಅಂದ್ರೆ ವಾಟ್ ಮ್ಯಾಟರ್ಸ್ ಮೋಸ್ಟ್ ನಾವು ಅಂದ್ರೆ ನೀವು ನಿಮಗೆ ಗೊತ್ತಿರುವುದನ್ನು ತುಂಬಾ ಕಲೀರಿ. ಅಂದ್ರೆ ಫಾಸ್ಟ್ ಸ್ಕೋರ್ ಕೊಡುತ್ತೆ ನಿಮಗೆ. ಹೊಸ ಟಾಪಿಕ್ ಅನ್ನು ಲಾಸ್ಟ್ ಮಿನಿಟ್ ಅಲ್ಲಿ ಕಲಿಬೇಡಿ. ರೈಟಿಂಗ್ ಅಂದ್ರೆ ಫೋಕಸ್ ಅಂದ್ರೆ ರೈಟಿಂಗ್, ರೀಡಿಂಗ್ ಅಲ್ಲಿ ಅಲ್ಲ. ಅಂದ್ರೆ ಬೋರ್ಡ್ಸ್ ಬರವಣಿಗೆಯನ್ನು ರಿವಾರ್ಡ್ ಮಾಡುತ್ತವೆ. ನೀವು ಎಷ್ಟು ಚೆನ್ನಾಗಿ ಬರವಣಿಗೆ ಮಾಡ್ತೀರಾ ಬೋರ್ಡ್ ಎಕ್ಸಾಮ್ ಅಲ್ಲಿ ಅಂಕಗಳು ಪಡೆಯಲಿಕ್ಕೆ ನಿಮ್ಗೆ ಸುಲಭ. ಆಮೇಲೆ ಮೇನ್ ಮುಖ್ಯ, ನಿಮ್ಮ ಹೆಲ್ತ್ ಅನ್ನು ಫೋಕಸ್ ಮಾಡಿ. ಅನಾರೋಗ್ಯ ಮನಸ್ಸು ಏನನ್ನೂ ನೆನಪಿಡಲ್ಲ. ನಿಮ್ಮ ಹೆಲ್ತೇ ಸರಿ ಇಲ್ಲದ್ರೆ ನೀವು ಹೆಂಗೆ ಬೋರ್ಡ್ ಬರೀತೀರಲ್ವಾ, ನಿಮ್ಮ ಮಾರ್ಕ್ಸ್ ನಿಮಗೆ ವ್ಯಾಲ್ಯೂ ಅಲ್ಲ. ಒಂದು ಎಕ್ಸಾಮ್ ಅಂತೂ ಪೂರ್ಣ ಜೀವನವೇ ಅಲ್ಲ. ಸ್ಟ್ರೆಸ್ ಟಾಪರ್ಗಿಂತ ಕಾಮ್ ಮೈಂಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಅಂದ್ರೆ ಸ್ಟ್ರೆಸ್ ಮಾಡಬಾರದು. ಈ ಸ್ಟೇಜ್ ಅಲ್ಲಿ ನಾವು ಕಾಮ್ ಮೈಂಡ್ ಇಂದ ಎಕ್ಸಾಮ್ ಬರೆದ್ರೆ ನೀವು ಚೆನ್ನಾಗಿ ಸ್ಕೋರ್ ಮಾಡಬಹುದು. ಬೋರ್ಡ್ಸ್ ಮುಖ್ಯ ಆದ್ರೆ ನೀವು ಇನ್ನೂ ಮುಖ್ಯ. ಸೊ ಆಲ್ ದ ಬೆಸ್ಟ್ ಫ್ರಮ್ Awake Minds AV channel for the board exam. Thank you and subscribe my channel.